ನಮಸ್ಕಾರ ಎಲ್ರಿಗೂ. ಒಬ್ಬರು ಸ್ಮೈಲ್ ಮಾಡ್ರಪ್ಪ. ಸ್ವಲ್ಪ ನನ್ನ ಜೀವನದ ಬಗ್ಗೆ ನಿಮ್ಮ ಹತ್ರಕ್ಕೆ ಒಂದು 5 ನಿಮಿಷ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ತಂದೆ ಬಳ್ಳಾರಿ ಅಂತ ಒಂದು ಊರು, ಅಲ್ಲಿನವರು ನಮ್ಮ ತಂದೆ. ನಮ್ಮ ತಾಯಿ ದಾವಣಗೆರೆ ಅಂತ ಒಂದು ಊರು, ಎಲ್ಲ ಕರ್ನಾಟಕದವ್ರೇ. ಬಳ್ಳಾರಿ ಹತ್ರ ಒಂದು ಊರು ಹಿರೇಹಾಳ್ ಅಂತ ಒಂದು ಊರಿದೆ, ಅದೇ ನನ್ನ ಹೆಸರಲ್ಲಿ ಬರೋದು. ಹಿರೇಹಾಳ್ ಅಂತ ಬರುತ್ತಲ್ಲ, ಅದು ನಮ್ಮ ಊರು. ಮನೆಯಲ್ಲೇ ನನ್ನ ಜನ್ಮ ಆಗಿರೋದು, ಹಾಸ್ಪಿಟಲಲ್ಲ, ಮನೆಯಲ್ಲೇ ಐ ವಾಸ್ ಬಾರ್ನ್, ಮನೆಯಲ್ಲೇ ಬಾರ್ನ್ ಆಗಿರೋದು. ಅದಾದ್ಮೇಲೆ ನಮ್ಮ ತಂದೆ ಅವಾಗ ತುಂಬ ಬಡತನದಲ್ಲಿದ್ದರು. ನಮ್ಮ ತಾತ ಹಿ ವಾಸ್ ಅ ಫಾರ್ಮರ್, ಅವರು ರೈತರಾಗಿದ್ದರು. ತುಂಬ ದಯಾಲು ಮನಸ್ಸು ಅವ್ರದ್ದು, ಭಾಳ ಶ್ರೀಮಂತವಾಗಿದ್ದರು. ಮಧ್ಯದಲ್ಲಿ ಒಂದು 3 years ಡ್ರಾಟ್ ಬಂತು. ಡ್ರಾಟ್ ಬಂದಾಗ ಕ್ರಾಪ್ಸ್ ಎಲ್ಲ ಫೇಲ್ಯೂರ್ ಆಯಿತು. ದೆನ್ ನಮ್ಮ ಫಾದರ್ದು ನಮ್ದೇನು ಎಲ್ಲ ಇತ್ತು ಅದೆಲ್ಲ ಡಿಪ್ ಆಯಿತು. ನಮ್ಮ ಫಾದರ್ ಲೈನ್ ಮೆನ್ ಆಗಿ ಕೆಲ್ಸಕ್ಕೆ ಹೋಗ್ತಾಯಿದ್ರು, ಕಾಂಟ್ರಾಕ್ಟ್ರು. ಆಗಿನ ಕಾಲದಲ್ಲಿ ನಾವು ಎಕ್ಸೈಸ್ ಕಾಂಟ್ರಾಕ್ಟರ್ಸ್, ಅವಾಗ ಕೆಲಸಕ್ಕೆ ಹೋಗ್ತಾಯಿದ್ರು. ನಮ್ಮ ತಂದೆ ಲೈನ್ ಮೆನ್ ಅಂದರೆ ಗೊತ್ತು ತಾನೇ, ಡ್ರೈವರ್ ಇರ್ತಾರೆ, ಗಾಡಿಯಲ್ಲೆಲ್ಲ ಸಾಮಾನು ಹಾಕ್ಕೊಳ್ತಾರೆ, ಬಾಯ್, ಅದು ಸೈಡ್ ಬಾಯ್ ಥರ ಹೋಗಿ ಎಲ್ಲ ಡೆಲಿವರಿ ಮಾಡಿಬಿಟ್ಟು ರಾತ್ರಿ ಬರಬೇಕಾದ್ರೆ ನಮ್ಮ ತಾಯಿಗೆ ಒಂದು ಮೊಟ್ಟೆ ತಂದು ಕೊಡೋರು ರಾತ್ರಿ ತಿನ್ನೋಕ್ಕೆ. ನಾನಿನ್ನೂ ಅವಾಗ ನಮ್ಮ ತಾಯಿ ಹೊಟ್ಟೆಲಿದ್ದೆ. ತಿನ್ನೋಕ್ಕೆ, ಊಟಕ್ಕೆ ನಮಗೆ ಕೊರತೆ ಇತ್ತು ಅವಾಗ. ವಿ ಹ್ಯಾಡ್ ಎ ಡಿಫಿಕಲ್ಟಿ ಟು ಹ್ಯಾವ್ ಅ ಮೀಲ್, ಅ ಡೇ ಮೀಲ್ ಇನ್ ಅವರ್ ಲೈಫ್. ಮೊಟ್ಟೆ ತಂದು ಕೊಡ್ತಾಯಿದ್ರು, ನಮ್ಮ ತಾಯಿ ಮೊಟ್ಟೆ ತಿಂತಾಯಿದ್ರು. ಅದಕ್ಕೆ ನಮ್ಮ ಮೊಟ್ಟೆ ಅಂದರೆ ಭಾಳ ಆಸೆ ಇತ್ತು. ಅದಾದಮೇಲೆ ನಮ್ಮ ತಂದೆ ಸ್ವಲ್ಪ ದಿವಸ ಆದಮೇಲೆ ನಮ್ಮ ದೊಡ್ಡಪ್ಪ ನಮ್ಮ ತಂದೆ ಇಬ್ಬರು ಸೇರಿಬಿಟ್ಟು ಚಿಕ್ಕಮಗಳೂರು ಅಂತ, ಶಿವಮೊಗ್ಗ ಅಂತ, ಅಲ್ಲಿ ಕಾಂಟ್ರಾಕ್ಟ್ ತೊಗೊಂಡು ಎಕ್ಸೈಸ್ ಕಾಂಟ್ರಾಕ್ಟರ್ಸ್ ಆದ್ವಿ ನಾವಲ್ಲಿ. ನಮ್ಮ ತಂದೆ ಅವ್ರ ಜೊತೆ, ನಮ್ಮ ಅಂಕಲ್ ಜೊತೆ ಇಬ್ಬರು ಸೇರಿಬಿಟ್ಟು ಪಾರ್ಟ್ನರ್ಸ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ತುಂಬ ಚೆನ್ನಾಗಿ ಗ್ರೋ ಆದ್ವಿ, ಎಲ್ಲ ಆಯಿತು. ನಾನು 3rd ಸ್ಟ್ಯಾಂಡರ್ಡ್ ಇದ್ದಾಗ ನಮ್ಮ ತಂದೆನ ಕಳ್ಕೊಂಡೆ. ಐ ಲಾಸ್ಟ್ ಮೈ ಫಾದರ್ ವೆನ್ ಐ ವಾಸ್ 10-year-old ಬಾಯ್. ನಾನು ತುಂಬ ಸಣ್ಣವನು ಅವಾಗ, 10 ವರ್ಷ ಆಯಿತು ನನಗೆ. ಅವಾಗ ನಾನು 3rd ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. ಅದಕ್ಕಿಂತ ಮುಂಚೆ ನಮ್ಮ ಹತ್ರ ದುಡ್ಡಿತ್ತು, ಕಾರ್ ಇತ್ತು, ಕೆಲಸದವ್ರಿದ್ರು ಮನೇಲಿ ಕೆಲಸ ಮಾಡೋಕ್ಕೆ, ಎಲ್ಲ ಸುಖನೂ ಇತ್ತು ನನಗೆ. ತಂದೆ ತೀರ್ಕೊಂಡ್ಮೇಲೆ ನಮ್ಮ ಜೀವನದಲ್ಲಿ ಕಷ್ಟಗಳು ಸ್ಟಾರ್ಟ್ ಆಯಿತು. ಅಲ್ಲಿಂದ ನಮ್ಮ ತಾಯಿ, ನಾನು, ನನ್ನ ತಂಗಿ, ನಮ್ಮ ಅಣ್ಣ, ನಮ್ಮ ತಾಯಿ ಒಂದು 4 ಜನ ನಾವು ನಮ್ಮ ತಾಯಿ ಊರಿಗೆ ಬಂದರು, ದಾವಣಗೆರೆ ಅಂತ ಊರಿಗೆ. ನಮ್ಮ ದೊಡ್ಡಪ್ಪ ನಮಗೆ ತಿಂಗಳಿಗೆ 2,000 ರೂಪಾಯಿ ಕಳಿಸ್ತಾಯಿದ್ರು ಖರ್ಚಿಗೆ. ಇಬ್ರಾಹಿಂ ಸಾಹೇಬ್ ಭಾಳ ಶ್ರೀಮಂತರು, ದಯಾಲು ಮನಸ್ಸು, ಭಾಳ ದೊಡ್ಡ ಮನುಷ್ಯರು ಅವರು. ಆ ಥರ ನನ್ನ ಜೀವನದಲ್ಲಿ ಸುಖನೂ ಕಂಡಿದ್ದೀನಿ, ಕಷ್ಟನೂ ಕಂಡಿದ್ದೀನಿ. ಬಟ್ ಅಲ್ಲಿಗೆ ಅದು ಸ್ಟಾಪ್ ಆಗಲಿಲ್ಲ. ಆ ಡಿಫಿಕಲ್ಟೀಸ್ ಪ್ಯಾಟ್ರನ್ ಅನ್ನೋದು ರಿಪೀಟೆಡ್ ಆಗಿ ನನ್ನ ಸೈಕಲಲ್ಲಿ ಬರ್ತಾಯಿತ್ತು ಎವ್ರಿ ಟೈಮ್. ಓಕೆ, ಅದಾದಮೇಲೆ ನಾನು ಇಂಜಿನಿಯರಿಂಗ್ ಆಗಿ ಬುದ್ಧಿವಂತ ಆಗಬೇಕು, ನಾನು ಏನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು. ಯಾಕಂದ್ರೆ ನಮ್ಮ ತಂದೆ ಇರಲಿಲ್ಲ, ಕಳ್ಕೊಂಡ್ಬಿಟ್ಟಿದ್ರು ನಾನು. ಐ ಲಾಸ್ಟ್ ಮೈ ಫಾದರ್. ನನ್ನಲ್ಲಿ ಅವಾಗಲಿಂದನೂ ಒಂದು ಗುಣ ಇದೆ. ಯಾರೇ ಕಷ್ಟದಲ್ಲಿದ್ದರು, ಯಾರೇ ಬಂದರು, ಅವ್ರೇನಾದರೂ ಅಪ್ಪಿತಪ್ಪಿ ನನಗೇನಾದ್ರು ಸಹಾಯ ಕೇಳಿದ್ರು ಅಂದರೆ ನಾನು ಇಲ್ಲ ಅಂತ ಮಾತೇ ಬರಲ್ಲ. ಅದು ಭಾಳ ಸಣ್ಣ ವಯಸ್ಸಿಂದ ಅದು ಬಂದ್ಬಿಟ್ಟಿದೆ. ಅದು ಯಾರು ಇನ್ನೂ ತೆಗಿಯೋಕ್ಕೆ ಆಗಲ್ಲ. ಸುಮಾರು ಸತಿ ಗೌಡ್ರೂ ಹೇಳ್ತಾರೆ, ಏನು ಸರ್ ಇಷ್ಟು ಕಷ್ಟ ಇದ್ರು ಎಲ್ಲರೂ, ಯಾರು ಬಂದರೂ ಎಲ್ಲರಿಗೂ ಎಸ್ ಅಂತಾನೆ ಇರ್ತಿರಲ್ಲ, ಒಂದು ಸತಿನಾದರೂ ನೋ ಅಂತ ಹೇಳಿ ಅಂತ. ಅದು ಬರಲ್ಲ ಭಾವನೆ, ಆ ಥರ ಇಲ್ಲ ನಂದು. ಆಮೇಲೆ 2005 ನಾವು ಈ ಕಂಪ್ನಿ ಸ್ಟಾರ್ಟ್ ಮಾಡಿದ್ವಿ, ಗ್ರೀನ್ ಸ್ಪೇಸ್ ಅನ್ನೋದು. ಈ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮ ಹತ್ರ ದುಡ್ಡಿರಲಿಲ್ಲ, ಭಾಳ ಕಷ್ಟ ಐತೆ ಅವಾಗ. ಈ ಕಂಪ್ನಿಗೆ ಸ್ಟಾರ್ಟ್ ಮಾಡಿದಾಗ ನ್ಯಾಚುರಲ್ ರೆಮಿಡೀಸ್ ಅಂತ ಒಂದು ಕಂಪ್ನಿ ಇತ್ತು. ಅವ್ರ MD ನನಗೆ ತುಂಬ ಪರಿಚಯ. ಅವ್ರು ನನಗೆ ಅರ್ಧಕ್ಕೆ ನಿಂತೋಗಿತ್ತು ಫ್ಯಾಕ್ಟ್ರಿ, ನಾನು ಕಟ್ಟೋಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇರಲಿಲ್ಲ. ಅವ್ರು ಅವಾಗ 5 ಲಕ್ಷನೋ 10 ಲಕ್ಷ ನನಗೆ ಅಡ್ವಾನ್ಸ್ ಕೊಟ್ಟರು, ನೀನು ಸ್ಟಾರ್ಟ್ ಮಾಡಂತ. ಅವ್ರ ಕೈಯಲ್ಲಿ ಓಪನಿಂಗ್ ಮಾಡಿಸಿದ್ದು ಅವ್ರ ಚೇರ್ಮನ್ RK ಅಗರ್ವಾಲ್, ಅವ್ರು ಬಂದು ಕಂಪ್ನಿ ಓಪನ್ ಮಾಡಿದ್ದು, ಗೊತ್ತಾಯ್ತಾ. ಹಾಗೆ ಎಲ್ಲರೂ ಸಹಾಯ ಮಾಡೋದು. ನಮ್ಮ ತಾಯಿ ಸಹಾಯ ಮಾಡಿದ್ರು, ನನ್ನ ಫ್ರೆಂಡ್ಸ್ ರಿಲೇಟಿವ್ ಸಹಾಯ ಮಾಡಿದರು, ತಾಹಿರಾ ಸಹಾಯ ಮಾಡಿದ್ರು. ಈ ಥರ ಸುಮಾರು ಜನ ನನ್ನ ಲೈಫಲ್ಲಿ, ಬಹಳಷ್ಟು ಜನ ನನಗೆ ದೇವರು ಕಳಿಸ್ದ ಎಲ್ಲ ಕಡೆಯಿಂದನೂ. ನೀನೇನೋ ಒಂದು ಸ್ಥಾಪನೆ ಮಾಡೋ ಒಂದು ಫ್ಯಾಕ್ಟ್ರಿನ, ಇದರಿಂದ 100 ಜನಕ್ಕೆ ಒಳ್ಳೇದಾಗುತ್ತೆ, ಜೀವನ ಆಗುತ್ತೆ ಎಲ್ಲದಕ್ಕೂ ಅಂತ.
ನಾನೇನೋ ಅವಾಗ ಇಷ್ಟೆಲ್ಲ ಆಗತ್ತೆ ಅಂತ ನನ್ನ ಕನಸಲ್ಲಿ ನೆನೆಸ್ಕೊಂಡಿರಲಿಲ್ಲ, ಇಷ್ಟೆಲ್ಲ ಅಚೀವ್ ಮಾಡ್ತೀನಿ ಲೈಫ್ ಆಗಿ ಅಂತ. 2005 ಎಲ್ಲ ಫ್ಯಾಕ್ಟ್ರಿ ರೆಡಿ ಆಯಿತು, ಡ್ರೈಯರ್ಸ್ ಎಲ್ಲ ಬಂತು. ಡ್ರೈಯರ್ಸ್ ಒಳಗಡೆ ಟ್ರೇಸ್ ಬರುತ್ತೆ, ನೋಡ್ರೆ ಟ್ರೇಸ್ ಬರುತ್ತೆ. ಆ ಟ್ರೇಸ್ ತರಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಈಗ ನಾ ಪ್ರೊಡಕ್ಷನ್ ತೊಗೊಂಡು ರಿಸಿಪ್ಟೇಟ್ ಮಾಡಿದ ಪ್ರಾಡಕ್ಟ್ನ ಡ್ರೈ ಮಾಡಬೇಕು ಅಂದರೆ ಡ್ರೈಯರ್ಗೆ ಪ್ಲೇಟ್ಸ್ ಬೇಕು. ನನ್ನ ಹತ್ರ ಅವಾಗ ಒಂದು ಹಳೇ ಕಾರ್ ಇತ್ತು, ಆಲ್ಟೋ. ಆ ಕಾರ್ನ ಮಾರಿಬಿಟ್ಟು 1,60,000 ರೂಪಾಯಿನೋ ದುಡ್ಡು ಬಂತು. ಆ ದುಡ್ಡಿಂದ ನಾನು ಟ್ರೇಸ್ ತೊಗೊಂಬಂದ್ಬಿಟ್ಟು ಫ್ಯಾಕ್ಟ್ರಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿ. ಸೊ ಈ ಥರ ಸಿಚುವೇಶನ್ಸಲ್ಲಿ ಎವ್ರಿ ಟೈಮ್ ಲೈಫಲ್ಲಿ ಈ ಥರ ಸಿಚುವೇಶನ್ಸ್ ರೋಲ್ ಆಗ್ತಾನೆ ಇತ್ತು. ಒಂದ್ಸತಿ ಚೆನ್ನಾಗಿ ಆಗ್ತಾ ಇತ್ತು, ಒಂದ್ಸತಿ ಮತ್ತೆ ಡೀಪ್ ಆಗ್ತಾ ಇತ್ತು. ಬಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂದರೆ ಪೇಷನ್ಸ್. ನಿಮಗೆ ತಾಳ್ಮೆ ಬೇಕು. ಜೀವನದಲ್ಲಿ ಏನೇ ಸಾಧನೆ ಮಾಡೋಕ್ಕೆ ತಾಳ್ಮೆ ಇಲ್ಲ ಅಂದರೆ ಸಾಧನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎರಡನೇ ಮಾತು ಏನು ಅಂದರೆ, ನಿಮ್ಮಲ್ಲಿ ಗುಣ ಯಾವ ಮಟ್ಟಿಗೆ ಇರಬೇಕು ಅಂದರೆ, 4 ಜನ ನಿಮಗೆ ನೋಡಿದ್ರೆ ಈ ವ್ಯಕ್ತಿ ಒಳ್ಳೆಯವನಪ್ಪ, ಇನ್ನು ಮನಸ್ಸು ಚೆನ್ನಾಗಿದೆ, ನಾವು ಹಿಂಗಾಗಬೇಕು ಒಂಥರ ಆ ಥರ ಭಾವನೆ ಬರಬೇಕು. ಜೀವನದಲ್ಲಿ ದುಡ್ಡು ಮುಖ್ಯ ಅಲ್ಲ, ಬಿಲ್ಡಿಂಗ್, ಆಸ್ತಿ, ಅಂತಸ್ತು ಇದು ಯಾವುದು ಮುಖ್ಯ ಇಲ್ಲ. ಜೀವನದಲ್ಲಿ ಮುಖ್ಯ ಏನು ಅಂದರೆ, ನೀವು ಎಷ್ಟು ಜನಕ್ಕೆ ನಿಮ್ಮ ಜೀವನದಲ್ಲಿ ಒಳ್ಳೆತನ ಮಾಡ್ತೀರಿ, ಎಷ್ಟು ಜನಕ್ಕೆ ನೀವು ಜೀವನನ ಕೊಡ್ತೀರಿ ಅನ್ನೋದು ಭಾಳ ಮುಖ್ಯ. ನಾವು ಈ ಲೋಕನ ಬಿಟ್ಟು ಹೋಗಬೇಕಾದ್ರೆ ಅದೇನು ಕಟ್ಕೊಂಡು ಹೋಗಲ್ಲ. ಏನು ತೊಗೊಂಡು ಹೋಗ್ತೀವಿ? ಜನ ಪ್ರೀತಿ, ಜನ ವಿಶ್ವಾಸ, ಜನ ಏನು ಮಾತಾಡ್ತಾರೆ, ಸತ್ತು ಹೋದ್ಮೇಲೆ ಏನು ಹೇಳ್ತಾರೆ, ಈ ಒಂದು ಮನುಷ್ಯ ಇನ್ನೊಂದು 4 ದಿವಸ ಜೀವನ ಮಾಡಬೇಕಾಗಿತ್ತಪ್ಪ, ಇಷ್ಟು ಬೇಗ ಹೋಗ್ಬಿಟ್ಟ, ಇಷ್ಟು ಬೇಗ ದೇವರು ಕರ್ಕೊಂಬಿಟ್ಟ. ಈ ಥರ ಮಾತು ಬರಬೇಕು. ಈ ಮಾತು ಸುಮ್ಮನೆ ಬರಲ್ಲ, ನೀವು ಅದನ್ನು ಮಾಡಿ ತೋರಿಸಿದ್ರೇ ಆ ಥರ ಮಾತು ಬರೋಕ್ಕೆ ಸಾಧ್ಯ. ಪುನೀತ್ ರಾಜ್ಕುಮಾರ್ ಅವ್ರು ಏನು ಮಾಡಿ ತೋರಿಸಿದ್ರು, ಡಾಕ್ಟರ್ ರಾಜ್ಕುಮಾರ್ ಏನು ಮಾಡೋದು, ಅಬ್ದುಲ್ ಕಲಾಂ ಆಜಾದ್ ಏನು ಮಾಡಿದ್ರು ಲೈಫಲ್ಲಿ. ಅವ್ರು ಇಷ್ಟು ವರ್ಷ ಆದ್ರೂ ನಾವು ಅವ್ರನ್ನ ನೆನಪು ಮಾಡ್ತೀವಿ. ಏನಕ್ಕೆ? ಅವ್ರು ದುಡ್ಡಿಗೆ ಫಿಲ್ಮ್ ಮಾಡಿದಾರಂತ ಅಲ್ಲ, ಅವ್ರು ಬಿಟ್ಟೋಗಿರೋದು ಕೆಲಸ ಇದೆಯಲ್ಲ ಲೈಫಲ್ಲಿ, ಅದ್ಭುತವಾದ. ಆ ಥರ ನಾವೆಲ್ಲರೂ ಮನಸ್ಸಲ್ಲಿ ಬೆಳೆಸ್ಬೇಕು, ಆ ಥರ ಆಗಬೇಕು. ಜೀವನದಲ್ಲಿ ಎಲ್ಲರೂ ಶ್ರೀಮಂತರಾಗಕ್ಕೆ ಸಾಧ್ಯ ಇಲ್ಲ. ದೇವ್ರು ಏನು ಮಾಡ್ತಾನೆ, ಎಲ್ಲರಿಗೂ ಒಂದೊಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಜೀವನದಲ್ಲಿ ಕಳಿಸಿರ್ತಾನೆ. ಆ ರೆಸ್ಪಾನ್ಸಿಬಿಲಿಟಿನ ನೀವು ಯಾವ ಥರ ನಿಭಾಯಿಸ್ತೀರಿ, ಹೌ ಯು ಪೀಪಲ್ ಆರ್ ಗೋಯಿಂಗ್ ಟು ಯುಟಿಲೈಸ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್ ಫಾರ್ ಬೆಟರ್ ಕಾಸ್ ಆಫ್ ಹ್ಯುಮ್ಯಾನಿಟಿ. ಜೀವನಕ್ಕೆ ಒಳ್ಳೆತನ ಆಗಬೇಕಾದ್ರೆ ಅದನ್ನು ಯಾವ ಥರ ನಾವು ಮಾಡಬೇಕು ನಮ್ಮ ಜೀವನನ ಅನ್ನೋದು ನಮ್ಮಲ್ಲಿ ನಾವು ಕಲಿಬೇಕು. ಈ ಥರ ಸುಮಾರು ಘಟನೆಗಳು ಬಂತು. ಲಾಸ್ಟ್ ಇಯರ್ ಫಸ್ಟ್ ಟೈಮ್ ನನಗೆ 25 ವರ್ಷದಲ್ಲಿ ಲಾಸ್ಟ್ ಇಯರು ನಾವೇನು ದಸರಾ ಹಬ್ಬದಲ್ಲಿ ಪೂಜೆ ಮಾಡಿ ಎಲ್ಲರ ಮುಖದಲ್ಲಿ ಅಷ್ಟು ಖುಷಿ ಇತ್ತು, ಅಷ್ಟು ಒಂದು ಏನು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ನಮ್ಮ ಸಾಹೇಬರು ಮಾಡಿ ತೋರಿಸಿದ್ರಪ್ಪ, 25 ವರ್ಷ ಹೇಳ್ತಾನೆ ಬಂದರು, ಇವಾಗ ಅದು ಮಾಡಿ ತೋರಿಸಿದ್ರು. ಇದರಲ್ಲಿ ನೋಡಿ, ಜೀವನದಲ್ಲಿ ಕೆಲವೊಂದು ನಾನು ಈಗಾಗಲೇ ನಮಗೆ ವಯಸ್ಸಾಯಿತು, ನೀವೆಲ್ಲ ಸಣ್ಣವರು ಅಂದ್ಕೊಂಡು ನಾನು ನಿಮಗೆ ಬುದ್ಧಿ ಹೇಳ್ತಾ ಇದ್ದೀನಿ ಅಷ್ಟೇ, ಇಲ್ಲಾರು ನಾನೇನು ಲೆಕ್ಚರ್ ಹೊಡಕ್ಕೆ ಬಂದಿಲ್ಲ ಈಗ. ಓಕೆ, ಜೀವನದಲ್ಲಿ ಡೆವಲಪ್ ಆಗಬೇಕು ಅಂದರೆ 3 ಥಿಂಗ್ಸ್ ಇರಬೇಕು. ದೇ ಶುಡ್ ಬಿ 3 ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಇನ್ ಲೈಫ್. ಏನು? ಒಂದು ಪೇಷನ್ಸ್ ಇರಬೇಕು. ದೇವ್ರಿಗೆ ಕಷ್ಟ ಕೊಟ್ಟಾಗ ದೇವ್ರ ಹತ್ರ ಫೈಟಿಂಗ್ ಮಾಡಬಾರ್ದು. ದೇವರಿಗೆ ನಾವು ಏನು ಕೇಳಬೇಕು, ದೇವರೇ ಶಕ್ತಿ ಕೊಡು ನನಗೆ ಈ ಕಷ್ಟದಿಂದ ಪಾರಾಗೋಕ್ಕೆ ಅಂತ ಹೇಳಬೇಕು. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನಿಮ್ಮ ಲೈಫಲ್ಲಿ ಏನೇ ಆಯಿತು, ಖುಷಿ ಸಂದರ್ಭ ಬಂತು, ಏನಾಯಿತು, ನಿಮಗೇನೋ ಬೋನಸ್ ಸಿಕ್ತು, ಇಲ್ಲ ಯಾರಿಗೋ ಮಗು ಹುಡ್ತು, ಇಲ್ಲ ಯಾರೋ ತಂದೆ ಮಕ್ಕಳಿಗೆ ಮದುವೆ ಮಾಡ್ತೀರಿ, ಖುಷಿ ಬಂದಿರೋ ಸಂದರ್ಭದಲ್ಲಿ ನೀವು ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು. ಏನು ಹೇಳಬೇಕು? ಥ್ಯಾಂಕ್ಸ್ ಹೇಳಬೇಕು. ನಾವು ಭಾಳಷ್ಟು ಜನ ಏನು ಮಾಡ್ತೀವಿ, ಬರೀ ಬೈಯೋದನ್ನೇ ಒಂದೇ ಕಲಿತೀವಿ. ಒಳ್ಳೇದಾದಾಗ ಒಳ್ಳೆತನ ಯಾರ ಹತ್ರನೂ ನಾವು ಹೇಳಲ್ಲ, ನಾವು ಯಾರಿಗೂ ಥ್ಯಾಂಕ್ಸ್ ಅಂತ ಹೇಳೋದೇ. ಥ್ಯಾಂಕ್ಸ್ ಅಂತ ಹೇಳಬೇಕು. ಕಷ್ಟದಲ್ಲಿ ನಾವು ವಿ ಹ್ಯಾವ್ ಟು ಹ್ಯಾವ್ ಅ ಪೇಷನ್ಸ್ ಟು ಲಿವ್. ಥರ್ಡ್ ಪಾಯಿಂಟ್ ಏನು ಅಂದರೆ, ನಿಮ್ಮ ಮನಸ್ಸು ತುಂಬ ಮೃದುವಾಗಿ ಇಟ್ಕೋಬೇಕು. ಏನಕ್ಕೆ? ಈಗೋ ಇರಬಾರ್ದು, ಜೆಲಸಿ ಇರಬಾರ್ದು. ಯಾಕೆ ಗೊತ್ತಾ? ಈಗೋ, ಜೆಲಸಿ, ಈ ಥರ ಸಿಚುವೇಶನ್ಸ್, ಸಿಟ್ಟು, ಅಹಂಕಾರ, ಗೊತ್ತಾಯ್ತಾ, ಬೇರೆಯವ್ರಿಗೆ ಮೋಸ ಮಾಡಬೇಕು, ಬೇರೆಯವ್ರ ಜೊತೆಗೆ ಇವನು ಇಷ್ಟು ಚೆನ್ನಾಗಿದಪ್ಪ, ಇವ್ನು ಕಾಲು ಎಳಿಬೇಕು ನಾನು, ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ನೀವು ಮಾಡಿದ್ರೆ ನಿಮ್ಮ ಬಾಡಿಯಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ, ಆವಾಗ ನಿಮಗೆ ಕಾಯಿಲೆಗಳು ಬರುತ್ತೆ. ಇದು ಸೈನ್ಸ್ ಪ್ರೂವ್ ಆಗಿದೆ.
The hormonal balances in your body and the chemical differences in your body, it happens only because your personality is not up to the mark. That means you have all those difficult things in your body in life ಅಲ್ಲಿ ಅದನ್ನು ಬಿಟ್ಟು ನೀವು ಮಾಡಿ ನೋಡಿ ನಿಮ್ಮ ಲೈಫ್ ಹೆಂಗೆ ಚೇಂಜ್ ಆಗುತ್ತೆ ಅಂತ. ಪ್ರೀತಿ ಮಾಡಿ, ಕಷ್ಟದಲ್ಲಿ ಪೇಷನ್ಸ್ ಇಟ್ಕೊಳ್ಳಿ, ಜನರಿಗೆ ಪ್ರೀತಿ ಮಾಡಿ. ನಾನು ಎಂಥ ಕಲ್ಚರ್ ಡೆವಲಪ್ ಮಾಡ್ತಾ ಇದ್ದೀನಿ ನನ್ನ ಫ್ಯಾಕ್ಟ್ರಿಯಲ್ಲಿ ಅಂತಂದರೆ, ಎಲ್ಲರೂ ಒಗ್ಗಟ್ಟಾಗಿ ಒಂದು ಫ್ಯಾಮಿಲಿ ಥರ, ಅಣ್ಣ ತಮ್ಮರ ಥರ, ಅಕ್ಕ ತಂಗಿಯರ ಥರ ನನ್ನ ಫ್ಯಾಕ್ಟ್ರಿ ಇರಬೇಕು. ನಾನು ಸತ್ತ ಮೇಲೆ ನೀವೆಲ್ಲ ನಾನು ನೆನ್ಪು ಮಾಡ್ಕೋಬೇಕು. ಆ ಥರ ಫ್ಯಾಕ್ಟ್ರಿ ನಾನು ಮಾಡಬೇಕು, ಆ ಥರ ಮಾಡಬೇಕು ಅನ್ಸುತ್ತೆ. 2 ಘಟನೆ ಇದೆ. ಈ ಸಿಚುವೇಶನ್ಸ್ ನಾನು ನಿಮಗೆ ಹೇಳಿದ್ನಲ್ಲ, ನಮ್ಮ ರಿಯಲ್ ಲೈಫಲ್ಲಿ ಇಬ್ಬರು ಹೀರೋಗಳಿದ್ದಾರೆ. ಅವ್ರು ಯಾವಾಗಲೂ ಅವರೇ ಹೆಸರು ತೊಗೊತೀನಂತ ಬೇಜಾರಾಗಬೇಡಿ, ನನಗೆ ಬೇರೆಯವ್ರ ಸ್ಟೋರಿ ನನಗೆ ಜಾಸ್ತಿ ಗೊತ್ತಾಗಲ್ಲ. ಒಂದು ಸ್ಟೋರಿ ಏನಪ್ಪ ಅಂದರೆ, ನಮ್ಮ ಗಿರೀಶಗೆ ಕಷ್ಟ ದೇವರು ತುಂಬ ಕೊಟ್ಟಿದ್ದಾನೆ. ಗಿರೀಶ ಹೆಂಡತಿಗೆ ಶಿ ಹ್ಯಾಡ್ ಹೆಲ್ತ್ ಇಶ್ಯೂಸ್ ತುಂಬ ಇತ್ತು, ತುಂಬ ಕಷ್ಟ ಇತ್ತು. ಅವನು ಯಾವಾಗಲೂ ಪಾಪ ಅವ್ನ ಸ್ಯಾಲ್ರಿ ಬರೋ ದುಡ್ಡೆಲ್ಲ ವೈಫ್ ಟ್ರೀಟ್ಮೆಂಟಿಗೆ ದುಡ್ಡು ಹಾಕ್ತಾ ಇರ್ತದೆ. ಫ್ಯಾಮಿಲಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಯುವರ್ ಲೈಫ್. ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲದಕ್ಕಿಂತ ಮುಂಚೆ ಬರೋದು ನಿಮ್ಮ ಫ್ಯಾಮಿಲಿ, ಮಕ್ಕಳು, ಹೆಂಡತಿ, ಗಂಡ ಹೆಂಡತಿ, ಮಕ್ಕಳು, ಇವರೆಲ್ಲ. ನೆಕ್ಸ್ಟ್ ಬಿಕಮ್ಸ್ ದಿ ಅದರ್ಸ್ ಎಕ್ಸ್ಟೆಂಡೆಡ್ ಫ್ಯಾಮಿಲೀಸ್ ವಿ ಕಮ್ ಟುಗೆದರ್. ಅವ್ರನ್ನ ನಿಮ್ದು ಫಸ್ಟ್ ಪ್ರಯಾರಿಟಿ ಲೈಫಲ್ಲಿ ಇರೋದು, ಅವ್ರನ್ನ ಕೇರ್ ತಗೋಬೇಕು, ಅವ್ರನ್ನ ಲವ್ ಮಾಡಬೇಕು. ಎಷ್ಟು ಜನ ಹೇಳಿದ್ರು, ಅವು ಬದುಕಲ್ಲ ಬಿಡಪ್ಪ, ಯಾಕೆ ಇಷ್ಟೊಂದು ಮಾಡ್ತೀಯ? ಆದರೆ ಅವ್ನ ಪ್ರೀತಿ ಭಾಳ ನಿರ್ಭರವಾಗಿತ್ತು. ಹೆಂಡ್ತಿನ ಇಲ್ಲ ನಾನು ಸಾಯ ತನಕ ನೋಡ್ಕೋಬೇಕು ಸರ್ ಅಂತ ಹೇಳ್ತಾ ಇದ್ದ. ಇದು ಪ್ರೀತಿ, ಇದು ಒಂದು ವಿಶ್ವಾಸ. ಕಷ್ಟದಲ್ಲಿ ಟಾಟಾ ಬಾಬಾ ಹೇಳಿ ಓಡೋಗ್ಬಾರ್ದು, ಕಷ್ಟದಲ್ಲಿ ಎದುರಿಗೆ ನಿಂತ್ಬಿಟ್ಟು ನಾವೆಲ್ಲರನ್ನೂ ಸಪೋರ್ಟ್ ಮಾಡಬೇಕು. ಇನ್ನೊಂದು ಮಾತೇನು ಅಂದರೆ, ನಮ್ಮ ರಾಮ ಸಾಹೇಬರು, ರಾಮ ಏನಂದ, ನಮ್ಮ ದೊಡ್ಡಪ್ಪವ್ರದ್ದು ಒಂದು ಫಂಕ್ಷನ್ ನಡೀತು ಲಾಸ್ಟ್ ಇಯರ್. ಆ ಫಂಕ್ಷನ್ನಲ್ಲಿ ನಾನು ಭಾಷಣ ಕೊಟ್ಟೆ. ನಮ್ಮ ದೊಡ್ಡಪ್ಪ ನನಗೆ ಯಾವ ಥರ ಕಲಿಸಿದ್ರು, ನಾನು ಯಾವ ಥರ ದಾನ ಧರ್ಮ ಮಾಡೋದು ಕಲಿತೆ, ಯಾವ ಥರ ನನ್ನ ಬಡವರಿಗೆ ಪ್ರೀತಿ ಮಾಡಬೇಕು, ಯಾವ ಥರ ನಾವು ಎಲ್ಲರನ್ನೂ ಸಮಾನವಾಗಿ ನೋಡಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸಮಾನವಾಗಿ ನೋಡೋದಂದ್ರೆ ಏನರ್ಥ? ಯಾರು ದೊಡ್ಡವರು ಅಲ್ಲ, ಯಾರು ಸಣ್ಣವರು ಅಲ್ಲ, ಎಲ್ಲರೂ ಸಮಾನವಾಗಿ ಇರಬೇಕು ಜೀವನದಲ್ಲಿ. ಅದೆಲ್ಲ ನಾನು ಕಲಿತೆ. ಅಲ್ಲಿ ನಾನು ದಾನ ಧರ್ಮ ಮಾಡೋದು ಎಲ್ಲ ಮಾಡಿದಾಗ ರಾಮ ಏನಂದ, ಸರ್ ನಿಮ್ಮದು ಭಾಷಣ ಕೇಳಿದೆ, ನಾನು ತುಂಬ ನನಗೆ ಮನಸ್ಸಿಗೆ ಟಚ್ ಆಯಿತು. ನಾನು ಒಂದು ಒಳ್ಳೆ ಕೆಲಸ ಮಾಡಿದೆ ಸರ್. ಏನಪ್ಪ ಮಾಡಿದೆ ಸರ್? ನನ್ನ ಪ್ರೈಮರಿ ಸ್ಕೂಲ್ ನನ್ನ ಮಗ ಓದಕ್ಕೆ ಹೋಗ್ತಾನೆ, ಅಲ್ಲಿ ಸ್ಕೂಲಲ್ಲಿ ಫಂಕ್ಷನ್ ಇತ್ತು ಸರ್. ಮಧ್ಯಾಹ್ನ ಲಂಚಿಗೆ ನಾವೆಲ್ಲ ಫ್ರೆಂಡ್ಸ್ ಸೇರಿ 2,000 ರೂಪೀಸ್ ಡೊನೇಷನ್ ಮಾಡಿಬಿಟ್ಟು ಎಲ್ರಿಗೂ ಊಟ ಹಾಕಿಸಿದೆ ಸರ್. ಲುಕ್ ಇಟ್ಸ್ ಅಮೇಝಿಂಗ್. ನೀವು ಒಳ್ಳೆತನ ಮಾಡಬೇಕಾದ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕಿಲ್ಲ, ನಿಮ್ಮ ಮನಸ್ಸು ಒಳ್ಳೆತನ ಮಾಡೋಕ್ಕೆ ರೆಡಿ ಇರಬೇಕು. ದುಡ್ಡು ಮುಖ್ಯ ಅಲ್ಲ. ನಿಮ್ಮದು ಏನು ಇದೆ ಆಸ್ಪೆಕ್ಟ್ಸ್ ಆಫ್ ಲೈಫ್, ನೀವೇನು ಮಾಡಬೇಕು ಅಂತೀರಿ ಜೀವನದಲ್ಲಿ, ಅದು ತನ್ನಷ್ಟಕ್ಕೆ ತಾನೇ ಆ ದಾರಿಲಿ ತೋರಿಸ್ಕೊಂಡು ಹೋಗುತ್ತೆ. ಸೊ ಈ ಥರ ಎಕ್ಸಾಂಪಲ್ಸ್ ನಮ್ಮ ಫ್ಯಾಕ್ಟರಿ ತುಂಬ ತುಂಬ ಅಂದರೆ ಸುಮಾರು ಇದ್ದಾವೆ. ಇದು ಯಾಕೆ ಬಂತು ಗೊತ್ತಾ? ಹೇಳಿ ನೋಡೋಣ. ಈ ಎನ್ವೈರ್ಮೆಂಟ್ ಇದೆಯಲ್ಲ, ಈ ಅಟ್ಮಾಸ್ಫಿಯರ್ ಇದೆಯಲ್ಲ, ಇದೆಲ್ಲ ಪ್ರೀತಿ ವಿಶ್ವಾಸದಿಂದ ತುಂಬಿಟ್ಟಿದೆ. ಅದು ಯಾರನ್ನೂ ಬೇರೆ ದಾರಿಗೆ ಹೋಗಕ್ಕೆ ಬಿಡೋದೇ ಇಲ್ಲ. ನಿಮಗೆಲ್ಲ ಎತ್ಕೊಂಡು ಬಂದು ಇನ್ನು ಬೇರೆ ಇನ್ನೇನು ಜಾಸ್ತಿ ಮಾತಾಡೋಕ್ಕಾಗಲ್ಲ. ಸ್ವಲ್ಪ ಲೈಫ್ ಸ್ಟೋರಿ ಹೇಳಿದೆ, ಕಷ್ಟಗಳು ಹೇಳಿದೆ, ಸ್ವಲ್ಪ ಕಂಪ್ನಿ ಚೆನ್ನಾಗಿ ನಡೀತಾ ಇದೆ ಅಂತ. ಇವಾಗ ನಾನು ನಿಮಗೆಲ್ಲ ಏನು ಹೇಳ್ತೀನಿ ಅಂದರೆ, ನೋಡಿ, ನಾನು ಏನು ಮಾಡಿದ್ರೂ ನಿಮಗೆಲ್ಲ ನಾನು ಎಂಪ್ಲಾಯೀಸ್ ಅಂತ ಕರೆಯಲ್ಲ. ನೀವೆಲ್ಲ ನನ್ನ ಸಬಾರ್ಡಿನೇಟ್ಸ್, ಯು ಆರ್ ಆಲ್ ಮೈ ಫ್ಯಾಮಿಲಿ ಮೆಂಬರ್ಸ್. ನಿಮಗೇನೇ ಕಷ್ಟ ಬಂದರೂ, ನಿಮಗೇನೇ ಕೊರತೆ ಬಂದರೆ ಜೀವನದಲ್ಲಿ, ನೀವು ಧಾರಾಳವಾಗಿ ಗೌಡ್ರ ಹತ್ರ ಆಗಲಿ, HR ಹತ್ರ ಆಗಲಿ, ನನ್ನ ಹತ್ರ ಆಗಿ, ಯಾರ ಹತ್ರನಾದ್ರೂ ಡಿಸ್ಕಸ್ ಮಾಡಿ ನಿಮ್ಮದು ಡಿಫಿಕಲ್ಟೀಸ್ನ ಪರಿಹಾರ ಮಾಡ್ಕೊಳ್ಳಿ. ನೀವು ಒಬ್ಬರೇ ಇಲ್ಲ ಈ ಫ್ಯಾಮಿಲಿಯಲ್ಲಿ, ನೀವು ಒಬ್ಬರೇ ಜೀವನದಲ್ಲಿ ಕಷ್ಟ ಅನುಭವಿಸಿ ನೀವು ಆ ಥರ ನನ್ನ ಕಂಪ್ನಿ ಡಿಫ್ರೆಂಟ್ ಕಂಪ್ನಿ. ಬೇರೆ ಕಂಪ್ನಿಯಲ್ಲಿ ಹೋಗಿ ಲೋನು ಅಡ್ವಾನ್ಸ್ ಎಲ್ಲ ಕೇಳಿದರೆ ಸಿಕ್ಕಾಪಟ್ಟೆ ಕಂಡೀಷನ್ಸು, ರೂಲ್ಸ್ ರೆಗ್ಯುಲೇಷನ್ಸು ಎಲ್ಲ ಹೇಳ್ತಾರೆ. ಆದರೆ ನಮ್ಮ ಕಂಪ್ನಿಯಲ್ಲಿ ಆ ಥರ. ಇನ್ನೊಂದು ಇಂಪಾರ್ಟೆಂಟ್ ಏನು ವಿಷಯ ಅಂದರೆ, ನಿಮ್ಮ ಮಕ್ಕಳಿಗೆ ಎಜುಕೇಷನ್ ತುಂಬ ಇಂಪಾರ್ಟೆಂಟ್. ನೆನ್ಪಿಟ್ಕೊಳ್ಳಿ, ನಿಮ್ಮ ಮಕ್ಕಳಿದ್ದಾರೆ, ನೀವೀಗ ಆಪ್ರೇಟರ್ ಆಗಿದ್ದೀರಾ, ಸೂಪರ್ವೈಸರ್ಸ್ ಆಗಿದ್ದೀರಾ, ಮ್ಯಾನೇಜರ್ಸ್ ಆಗಿದ್ದೀರಾ. ನಿಮ್ಮ ಇಂಡಿಯಾದ ಭವಿಷ್ಯ ಇರೋದು, ನೆಕ್ಸ್ಟ್ ಬರೋದು ಭವಿಷ್ಯ ಏನು ಅಂದರೆ ಯಂಗ್ಸ್ಟರ್ಸ್.
ಎಷ್ಟು ಬುದ್ಧಿವಂತರು ಆಗ್ತೀರಿ ಅಷ್ಟು ನಮ್ಮ ದೇಶನ ನಾವು ಮೇಲಕ್ಕೆ ತಗೊಂಡು ಹೋಗ್ಬೋದು. ಮೇಲಕ್ಕೆ ಅಂದರೆ ಆಕಾಶ ಮೇಲಲ್ಲ, ಬೇರೆ ಕಂಟ್ರೀಸ್ ಏನಿದೆ, ಡೆವಲಪ್ಡ್ ಕಂಟ್ರೀಸ್ ಏನಿದೆ ಆ ಕಂಟ್ರೀಸ್ ಈಕ್ವಲ್ ಆಗಿ ನಾವು ಫೈಟ್ ಮಾಡೋಕ್ಕೆ ಈ ಎಜುಕೇಷನ್ ಅಂತಂದರೆ ಎಲ್ಲ ಪ್ರೈವೇಟ್ ಸ್ಕೂಲಿಗೆ ಕಳಿಸ್ಬೇಕು. ಈಗ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಒಬ್ರು ಸ್ಯಾಲ್ರಿ 50,000 ರೂಪಾಯಿ ಸ್ಯಾಲ್ರಿ ಹೇಳ್ಕೊಳ್ರಪ್ಪ. 50,000 ರೂಪಾಯಿ ಸ್ಯಾಲ್ರಿಯಲ್ಲಿ ಎಲ್ಲರೂ ಮಾತಾಡ್ತಾರೆ ಪ್ರೈವೇಟ್ ಸ್ಕೂಲ್ ಹಾಕ್ಬೇಕು, ಪ್ರೈವೇಟ್ ಕಾಲೇಜಲ್ಲಿ ಹಾಕ್ಬೇಕು, ಅದೇ ಚೆನ್ನಾಗಿ ಓದಿಸ್ತಾರೆ ಅಲ್ಲಿ, ಆದರೆ ಫೀಸ್ ತುಂಬ ಜಾಸ್ತಿ. ತಪ್ಪು, ನೀವು ಮಾಡಬೇಡಿ ಆ ಕೆಲಸ. ಯಾಕೆಂದರೆ ಎಜುಕೇಷನ್ 10th ಸ್ಟ್ಯಾಂಡರ್ಡ್ ತನಕ ನೀವು ಗೌರ್ಮೆಂಟ್ ಸ್ಕೂಲಲ್ಲೇ ಕೊಡಿ, ಇಲ್ಲ ಇಂಗ್ಲೀಷ್ ಮೀಡಿಯಮಲ್ಲೇ ಕೊಡಿ. 10th ಆದಮೇಲೆ ಅವ್ರ ಲೈಫ್ನ ಚೇಂಜ್ ಮಾಡಬೇಕು. PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆಮೇಲೆ ಇದ್ದೀವಿ. ಎಜುಕೇಷನ್ ಭಾಳ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ನಿಮ್ಮ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಎಜುಕೇಷನ್ ತಪ್ಪಿಸಿ ಬೇರೆ ಏನೋ ಕೆಲಸಕ್ಕೆಲ್ಲ ಹಾಗೆ ಹೋಗ್ಬೇಡಿ. ನಾನು ಒಂದು ಮಾತು ಹೇಳ್ತೀನಿ, ಎಜುಕೇಷನ್ ಕೊಟ್ಟು ನೀವೇನಿದ್ದೀರಾ, ನೀವು ಪೇರೆಂಟ್ಸ್ ಆಗಿ ಏನಿದ್ದೀರಾ, ನಿಮ್ಮ ಮಕ್ಕಳು ನೀವು 4ರಷ್ಟು ಮುಂದೆ ಹೋಗಿ ಅವರು ನಿಮ್ಮ ಹೆಸರನ್ನ ತರಬೇಕು ಜೀವನದಲ್ಲಿ. ನಾ ಇಂಥವ್ರ ಮಗ ಅಪ್ಪ, ನಾನು ಇವ್ರು ನಮ್ಮ ಫಾದರ್ ಈ ಥರ. ದಟ್ ಈಸ್ ವಾಟ್ ಐ ವಾಂಟ್ ಯು ಟು ಸೇ. ಪ್ಲಸ್ ಒಂದು ನಿಮ್ಮಲ್ಲಿ ಯಾವಾಗಲೂ ಕಂಪ್ನಿಗೆ ಏನೇ ಕೆಲಸ ಮಾಡಬೇಕಾದ್ರೆ ಒಂದು ವಿಶ್ವಾಸ ಇರಬೇಕು, ಸ್ಟ್ರೆಂತ್ ಇರಬೇಕು. ಯಾವಾಗಲೂ ಇದು ಯಾರ್ದೋ ಕಂಪ್ನಿ ಬೇಡಪ್ಪ, ನಾವ್ಯಾಕೆ ಕೆಲಸ ಮಾಡಬೇಕು ಆ ಭಾವನೆ ಬಂದರೆ ನಿಮಗೇನೋ ಈ ಕಂಪ್ನಿ ಮೇಲೆ ಸಿಟ್ಟಿದೆ, ಬೇಜಾರಾಗಿದೆ ಅಂತ ಅನ್ನಿಸಿದಾಗ ನೀವು ನಮ್ಮ HR ಹತ್ರ ಇಲ್ಲ ನನ್ನ ಹತ್ರ ಗೌಡ್ರ ಹತ್ರ ಬಂದು ಮಾತಾಡಿ ಅದನ್ನು ಸಾಲ್ವ್ ಮಾಡ್ಕೋಬೇಕು. ಕಂಪ್ನಿ ಎಷ್ಟು ಸಪೋರ್ಟ್ ಮಾಡ್ತೀರಿ, ನಾನು ಹಗಲು ರಾತ್ರಿ ಎಲ್ಲ ನಿಮ್ಮ ಬಗ್ಗೆನೇ ಯೋಚನೆ ಮಾಡೋದು. ನಾನು ಎವ್ರಿ ಇಯರ್ ಐ ಆಮ್ ಕಮಿಂಗ್ ಅಪ್ ವಿತ್ ಸಮ್ ಕಾನ್ಸೆಪ್ಟ್, ಸಮ್ ಲಾಜಿಕ್ಸ್, ಹೌ ಐ ಕ್ಯಾನ್ ಇಂಪ್ರೂವ್ ಮೈ ಸಬಾರ್ಡಿನೇಟ್ಸ್ ಲೈಫ್. ನಿಮ್ಮದು ಲೈಫ್ನ ಯಾವ ಥರ ನಾನು ಇಂಪ್ರೂವ್ ಮಾಡ್ಬೋದು ಅಂತ ಪದೇ ಪದೇ ಅದೇ ಯೋಚನೆ ಮಾಡ್ತಾಯಿರ್ತೀನಿ. ಗೊತ್ತಾಯ್ತಾ? ನಿಮ್ದು ಎಲ್ಲರದ್ದು ಹ್ಯಾಪಿನೆಸ್ ಸ್ಟ್ರೆಂತ್ ನನ್ನ ಜೊತೆ ಇದೆಯಾ? ಎಲ್ಲರೂ ಒಗ್ಗಟ್ಟಾಗಿ ನನ್ನ ಜೊತೆ ಕೆಲಸ ಮಾಡ್ತೀರಾ? ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಎಲ್ಲ.